ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಕ್ರಿಸ್ಟಲ್ 4K ವಿವಿಡ್ ಪ್ರೋ ಟಿವಿನ ರಿವ್ಯೂ ಮಾಡೋಣ. ಈ ಬೆಲೆಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ಮಾಡಬಾರ್ದಾ, ಏನೇನು ಚೆನ್ನಾಗಿದೆ ಏನೇನು ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ಆದರೆ ಡಿಸ್ಕಸ್ ಮಾಡೋಣ. ಈಗ ನಮ್ಮ ಹತ್ರ ಇರುವಂಥ ಟಿ ವಿ ವಿವಿಡ್ ಪ್ರೋ. ವಿವಿಡ್ ಕೂಡ ಇರುತ್ತೆ, ಬಟ್ ಆ ಟಿ ವಿನಲ್ಲಿ ವಿವಿಡ್ನಲ್ಲಿ ನಮಗೆ ಟಿ ವಿ ಸ್ಟ್ಯಾಂಡು ಮತ್ತು ಸೋಲಾರ್ ರಿಮೋಟ್ ಆದರೆ ಕೊಟ್ಟಿರಲ್ಲ. ವಿವಿಡ್ ಪ್ರೋನಲ್ಲಿ ಸ್ಟ್ಯಾಂಡು ಮತ್ತು ಈ ರೀತಿಯ ಒಂದು ಸೋಲಾರ್ ರಿಮೋಟ್ ಆದರೆ ಕೊಟ್ಟಿರ್ತಾರೆ, ಅಷ್ಟೇ ವ್ಯತ್ಯಾಸ. ಅದು ಬಿಟ್ಟರೆ ಮೇಜರ್ ಆಗಿ ಡಿಫ್ರೆನ್ಸ್ ಎಲ್ಲ ಏನೂ ಇಲ್ಲ. ಈಗ ಬಾಕ್ಸ್ ಕಂಟೆಂಟ್ ನೋಡೋದಾದರೆ ಬಾಕ್ಸ್ನಲ್ಲಿ ಏನೇನು ಬರುತ್ತೆ ಅಂತಂದರೆ ಟೇಬಲ್ ಸ್ಟ್ಯಾಂಡು ಮತ್ತು ಯೂಸರ್ ಮ್ಯಾನ್ಯುಯಲ್, ಸೋಲಾರ್ ರಿಮೋಟ್, ಪವರ್ ಕಾರ್ಡ್ ಮತ್ತು 90 ಡಿಗ್ರಿ ಆ್ಯಂಟಿನಾ ಬರುತ್ತೆ. ಬಾಕ್ಸ್ನಲ್ಲಿ ಇಷ್ಟು ಕಂಟೆಂಟ್ ಆದರೆ ಬರುತ್ತೆ. ಇನ್ನು ಮುಖ್ಯವಾಗಿ ಈ ಟಿವಿಯ ಡಿಸೈನ್ ಬಗ್ಗೆ ನಾವು ಮಾತನಾಡೋದಾದರೆ 2023 ಮಾಡಲ್ಗೂ 2024 ಮಾಡಲ್ಗೂ ದೊಡ್ಡ ವ್ಯತ್ಯಾಸ ಎಲ್ಲ ಏನೂ ಇಲ್ಲ. ಈ ಟಿವಿಯಲ್ಲಿ ಬೆಜಲ್ಸ್ ನಮಗೆ ನಾರ್ಮಲ್ ಆಗಿ ಸ್ವಲ್ಪ ಸ್ಲಿಮ್ ಆಗಾದ್ರೆ ಇದೆ ನೋಡಕ್ಕೆ. ಸ್ಯಾಮ್ಸಂಗ್ ಲೋಗೋ ಇರುತ್ತೆ ಮತ್ತು ಕಾರ್ನರ್ ಅಲ್ಲಿ ಕಂಟ್ರೋಲ್ ಬಟನ್ಸ್ ಆದ್ರೆ ಇರುತ್ತೆ. ಈ ಟಿವಿನ ಸೈಡ್ ಇಂದ ನೋಡಿದ್ರು ಕೂಡ ನಮಗೆ ಪಿಕ್ಚರ್ ಚೆನ್ನಾಗಾದ್ರೆ ಕಾಣಿಸುತ್ತೆ. ಆಲ್ಮೋಸ್ಟ್ ಟಿವಿಯಲ್ಲಿ ಇರಬೇಕಾದಂತ ಎಲ್ಲಾ ಪೋರ್ಟ್ಸ್ ಗಳನ್ನು ಕೊಟ್ಟಿದ್ದಾರೆ. ಒಂದು USB ಇದೆ, 3 HDMI ಇದೆ, ಲ್ಯಾಂಡ್ ಪೋರ್ಟ್ ಇದೆ ಮತ್ತು ಒಂದು ಆಂಟಿನಾ ಪೋರ್ಟ್ ಇದೆ. ಇನ್ನು ಇದರ ಬಿಲ್ಟ್ ಕ್ವಾಲಿಟಿ ಬಗ್ಗೆ ಮಾತನಾಡೋದಾದ್ರೆ ಇವ್ರು ನೀಡುವಂತ ಟೇಬಲ್ ಸ್ಟ್ಯಾಂಡ್ ಕೂಡ ನಮಗೆ ಪ್ಲಾಸ್ಟಿಕ್ ಇಂದ ಬರುತ್ತೆ, ಬಟ್ ಆ ಪ್ಲಾಸ್ಟಿಕ್ ಆದ್ರೂ ಕೂಡ ನಮಗೆ ಅದು ಸ್ಟ್ರಾಂಗ್ ಆಗಾದ್ರೆ ಕೊಟ್ಟಿದ್ದಾರೆ. ಈ ಟಿವಿಯ ಹಿಂದ್ಗಡೆ ನಮಗೆ ಫುಲ್ಲು ಪ್ಲಾಸ್ಟಿಕ್ ಆದ್ರೆ ಯೂಸ್ ಮಾಡಿದ್ದಾರೆ, ಬ್ಯಾಕ್ ಸೈಡು ಆದ್ರೂ ಕೂಡ ಪ್ಲಾಸ್ಟಿಕ್ ಆದ್ರೂ ಕೂಡ ನಮಗೆ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ. ಇನ್ನು ನಾವು ಈ ಟಿವಿಯ ಯೂಸರ್ ಇಂಟರ್ಫೇಸ್ ನೋಡೋದಾದ್ರೆ ಟೈಸನ್ OS ನೊಂದಿಗೆ ಬರುತ್ತೆ. ಇದು ನಮಗೆ ಗೂಗಲ್ ಟಿವಿ ಅಲ್ಲ. ಗೂಗಲ್ ಟಿವಿಯಲ್ಲಿ ಬರುವಂತ ಎಲ್ಲಾ ಆಪ್ಷನ್ಗಳು ಆಪ್ಗಳು ಕೂಡ ಇದರಲ್ಲೂ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಾದ್ರೆ ಇದು ನಮಗೆ ವರ್ಕ್ ಆಗುತ್ತೆ. ಯೂಸ್ ಮಾಡ್ತಾ ಇರೋ ಅಷ್ಟೊತ್ತು ನಮಗೆ ಯಾವ ಲ್ಯಾಗು ಇರೋದಿಲ್ಲ, ಸ್ಮೂತ್ ಆಗಾದ್ರೆ ರನ್ ಆಗ್ತಾ ಇರುತ್ತೆ. ಇನ್ನು ಇದಕ್ಕೆ ನೀಡಿರುವಂತ ರಿಮೋಟ್ ನಲ್ಲಿ ನಾವು ಬಟನ್ಸ್ ನೋಡಬಹುದು. ಇವರು ಡೈರೆಕ್ಟ್ ಆಗಿ ಈ ಬಟನ್ಸ್ ಅಲ್ಲಿ ನೆಟ್ಫ್ಲಿಕ್ಸು ಮತ್ತು ಹಾಟ್ಸ್ಟಾರು, ಪ್ರೈಮ್ ವಿಡಿಯೋ, ಸ್ಯಾಮ್ಸಂಗ್ ಟಿವಿ ಒಂದು ಆಪ್ಷನ್ ಬಟನ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ವಿಷಯ. ಅಷ್ಟೇ ಅಲ್ಲದೆ ಈ ರಿಮೋಟ್ ನಲ್ಲಿ ನಮಗೆ ವಾಯ್ಸ್ ಸರ್ಚ್ ಕೂಡ ಇರುತ್ತೆ. ಇದನ್ನ ಪ್ರೆಸ್ ಮಾಡ್ಕೊಂಡು ನಾವು ವಾಯ್ಸ್ ಕಮಾಂಡ್ ಆದ್ರೆ ಕೊಡಬಹುದು. ಅಷ್ಟೇ ಅಲ್ಲದೆ ಈ ರಿಮೋಟ್ ನಮಗೆ ಸೋಲಾರ್ ಇಂದ ಬರೋದ್ರಿಂದ ನಮಗೆ ಯಾವುದೇ ಬ್ಯಾಟ್ರಿ ಹಾಕುವ ಅವಶ್ಯಕತೆ ಇಲ್ಲ. ಬಿಸಿಲಲ್ಲಿ ಇಕ್ಕಿದ್ರೆ ಇದು ಚಾರ್ಜ್ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ವರ್ಕ್ ಸ್ಪೇಸ್ ಇರುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ವಿಂಡೋಸ್ PC ಇದ್ರೆ ಅದರಿಂದ ಇದನ್ನ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಇನ್ನು ನಾವು ಸೆಟ್ಟಿಂಗ್ಸ್ ನೋಡ್ಕೊಳ್ಳೋದ್ರೆ ಸೆಟ್ಟಿಂಗ್ಸ್ ನಲ್ಲಿ ಇರಬೇಕಾದಂತಹ ಎಲ್ಲಾ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಪಿಕ್ಚರ್ ಮೋಡು, ವೈಫೈ. ಪಿಕ್ಚರ್ ಮೋಡ್ ನಲ್ಲಿ 3 ಆಪ್ಷನ್ ಆದ್ರೆ ಇರುತ್ತೆ. ಫಿಲ್ಮ್ ಮೇಕರ್ ಮೋಡು, ಸ್ಟ್ಯಾಂಡರ್ಡ್ ಮೋಡು ಮತ್ತು ಡೈನಾಮೆಟಿಕ್ ಮೋಡು. ಇನ್ನು ಸೌಂಡ್ ನಲ್ಲಿ ನಮಗೆ ಆಂಪ್ಲಿಫೈ ಇರುತ್ತೆ, ಸ್ಟ್ಯಾಂಡರ್ಡ್ ಇರುತ್ತೆ, ಅಡಾಪ್ಟಿವ್ ಇರುತ್ತೆ. ಯೂಸರ್ ಇಂಟರ್ಫೇಸ್ ನಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಇದು ನಮಗೆ ಚೆನ್ನಾಗಾದ್ರೆ ಇದೆ. ಇನ್ನು ಮೇನ್ ಆಗಿ ಟಿವಿ ನಲ್ಲಿ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ನೀವು ಪಿಕ್ಚರ್ ನೋಡಬಹುದು. ಡೀಟೇಲ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗಿದೆ. 4K ಕಂಟೆಂಟ್ ನೋಡುವಾಗ ನಿಮಗೆ ಡೀಟೇಲ್ಸು ನಿಮಗೆ ತುಂಬ ಕ್ಲಿಯರ್ ಆಗಾದ್ರೆ ಕಾಣಿಸುತ್ತೆ. ನ್ಯಾಚುರಲ್ ಕಲರ್ ಆದರೆ ಇದು ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಗೆ ಏನಾದರೂ ನ್ಯಾಚುರಲ್ ಕಲರ್ ಬೇಡ, ಪಂಚರ್ ಕಲರ್ ಬೇಕು ಅಂತ ಅಂದ್ರೆ ಸೆಟ್ಟಿಂಗ್ಸ್ ನಲ್ಲಿ ನೀವು ಅದನ್ನ ಚೇಂಜ್ ಮಾಡ್ಕೋಬಹುದು. ಬಟ್ ಡಿಫಾಲ್ಟ್ ಆಗಿ ಬರುವಂತಹ ಕಲರ್ಸ್ಗಳು ನಮಗೆ ತುಂಬಾನೇ ನ್ಯಾಚುರಲ್ ಆಗಿ ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದರಲ್ಲಿ ಬರುವ ಆಡಿಯೋ ಕ್ವಾಲಿಟಿ ಬಗ್ಗೆ ನೋಡ್ಕೊಳ್ಳೋದಾದ್ರೆ ಈ ಸಾರಿ ಇದರಲ್ಲಿ ನಮಗೆ ಕ್ಯೂ ಸಿಂಪನಿ ಕೊಟ್ಟಿದ್ದಾರೆ. ಇದರಿಂದ ಕ್ಯೂ ಸಿಂಪನಿ ಕನೆಕ್ಟ್ ಆಗುವ ಒಂದು ನಿಮ್ಮ ಹತ್ರ ಸೌಂಡ್ ಬಾರ್ ಏನಾದ್ರು ಇದ್ರೆ ಅದರ ಜೊತೆಗೆ ಈ ಟಿವಿ ನಲ್ಲಿ ಇರುವ ಸ್ಪೀಕರ್ಗಳು ಕೂಡ ಅದಕ್ಕೆ ಕನೆಕ್ಟ್ ಆಗಿ ನಿಮ್ಗೆ ಬೆಟರ್ ಸೌಂಡ್ ಆದ್ರೆ ಇರುತ್ತೆ. ಅದ್ರ ಜೊತೆಗೆ ಇದು ಕನೆಕ್ಟ್ ಆಗಿ ಪ್ರಾಪರ್ ಸೌಂಡ್ ಆದ್ರೆ ನಿಮಗೆ ಪ್ರೊಡ್ಯೂಸ್ ಆಗುತ್ತೆ. ಡಾಲ್ಬಿ ಸೌಂಡ್ ಚೆನ್ನಾಗಿದೆ, Q990C ಚೆನ್ನಾಗಿದೆ. ಬಟ್ ಈ ಟಿವಿನಲ್ಲಿ ನಾವು 100% ವಾಲ್ಯೂಮ್ನ ಇಕ್ಕಿ ಕೂಡ ಕೇಳಿಸ್ಕೋಬಹುದು. ಅಂದ್ರೆ ನೀವು ಅಲ್ಲಿ ಅರ್ಥ ಮಾಡ್ಕೋಬಹುದು ಸೌಂಡು ಎಷ್ಟು ಕಮ್ಮಿ ಇದೆ ಅಂತ. ನಿಮ್ಗೆ ಇನ್ ಸ್ವಲ್ಪ ಬೆಟರ್ ಆಗಿ ಸೌಂಡ್ ಬೇಕು ಅಂತ ಅಂದ್ರೆ ಸೌಂಡ್ ಆಪ್ಷನ್ ನಲ್ಲಿ ಆಂಪ್ಲಿಫೈ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ ಸ್ವಲ್ಪ ಬೆಟರ್ ಆಗಿರುತ್ತೆ. ಬಟ್ ನಿಮ್ಗೆ ಅಷ್ಟು ಒಂದ್ ವೇಳೆ ನಿಮ್ಮ ಹಾಲ್ ಏನಾದ್ರು ದೊಡ್ಡದಾಗಿದೆ ಅಂತ ಅಂದ್ರೆ ಇದರಲ್ಲಿ ಬರುವ ಸೌಂಡು ನಿಮ್ಗೆ ಸಾಕಾಗಲ್ಲ. ನಿಮಗೆ ಸೌಂಡ್ ಮುಖ್ಯ ಅಂತ ಅನ್ಕೊಂಡ್ರೆ ನೀವು ಈ ಟಿವಿನ ಏನಾದ್ರು ಬೈ ಮಾಡ್ತೀರಾ ಅಂತಂದ್ರೆ ಆಬ್ವಿಯಸ್ಲಿ ಸೌಂಡ್ ಬಾರ್ನ ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಒಂದ್ಸರಿ ಸೌಂಡ್ ಕ್ವಾಲಿಟಿ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಕೇಳಿಸ್ಕೊಂಡ್ರಲ್ಲ, ಆಡಿಯೋ ಸೌಂಡ್ ಆದ್ರೆ ನಿಮಗೆ ಅಷ್ಟೊಂದು ಲೌಡ್ ಇಲ್ಲ, ಬಟ್ ಬರುವ ಆಡಿಯೋ ಕ್ವಾಲಿಟಿ ಮಾತ್ರ ಕ್ಲಿಯರ್ ಆಗಿ ಚೆನ್ನಾಗಿ ಕೇಳಿಸ್ತದೆ. ಈಗ ನಾವು ರಿವ್ಯೂ ಮಾಡ್ತಾ ಇರುವಂತ ಈ ಟಿವಿ ಸೈಜು 43 ಇಂಚು. ಇದರ ಬೆಲೆ ನಮಗೆ 36,000 ಇದೆ. ಕಾರ್ಡ್ ಆಫರ್ ಯೂಸ್ ಮಾಡ್ಕೊಂಡ್ರೆ ನಮಗೆ 34,000ಕ್ಕೆ ಸಿಗುತ್ತೆ. ಸೊ ಈ ಬೆಲೆಗೆ ನಾವು ಈ ಟಿವಿಯನ್ನ ಖರೀದಿ ಮಾಡ್ಬೋದಾ ಅಂತ ಅಂದ್ರೆ ಒಂದ್ ವೇಳೆ ನೀವು ಆಲ್ರೆಡಿ ಅರ್ಜೆಂಟಾಗಿ ಏನಾದರೂ ಟಿವಿನ ತಗೋಬೇಕು ಅನ್ನೋ ಪ್ಲಾನಿಂಗಲ್ಲಿದ್ದರೆ ನೀವು ಆಬ್ವಿಯಸ್ಲಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಅಥವಾ 2 ತಿಂಗಳು ವೆಯ್ಟ್ ಮಾಡ್ತೀನಿ ಅಂತ ಅಂದರೆ ನಿಮಗೆ
ನಮ್ಮ ಚಾನಲಲ್ಲಿ ಎಲ್ಲ ಟಿ ವಿಗಳನ್ನು ಸೈಡ್ ಬೈ ಸೈಡ್ ಇಕ್ಕಿ ಕಂಪೇರ್ ಮಾಡಿ ಯಾವ ಟಿ ವಿ ಚೆನ್ನಾಗಿದೆ ಅನ್ನೋದನ್ನು ನಾವು ನಮ್ಮ ಬರುವ ದಿನಗಳಲ್ಲಿ ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡ್ತೀವಿ. ನೀವು ಅದನ್ನು ಮಿಸ್ ಆಗಬಾರ್ದು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಇನ್ನು ನೀವು ಇದನ್ನು ಏನಾದರೂ ಬೈ ಮಾಡಬೇಕು ಅಂತ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.